ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಬಸವಣ್ಣರ ನಾಡು ಮತ್ತು ಸೂಫಿ ಸಂತರ ನಾಡಿನಲ್ಲಿ ಈ ಕಡಕ ಜವಾರಿ ಕಾಕ ಎಂಟ್ರಿ ಕೊಟ್ಟಾನ. ಯಾವ ಕಾರಣಕ್ಕಾಗಿ ಎಂಟ್ರಿ ಕೊಟ್ಟಾನ ಅನ್ನೋದು ಇನ್ನು ಸವಿಸ್ತಾರವಾಗಿ ಹೇಳ್ತೀನಿ. ಇಲ್ಲಿ ನಡೆದಿರುವಂಥ ನಮ್ಮ ಈ ಚಿಕ್ಕ ಡಿಬೇಟ್ ಕಾರ್ಯಕ್ರಮಕ್ಕೆ ಇದೇ ವಿಜಯಪುರ ಜಿಲ್ಲೆಯ ಅವರ ಧರ್ಮಪತ್ನಿ ಮೇಯರ್ ಅದಾರ, ಹೊರ್ತಿ ಸಾಹೇಬರು, ಗೊತ್ತಲ್ಲ, ನೋಡಿದಿರಿ ನೀವು. ಅವರ ಜೊತೆಗೆ ಇಲ್ಲಿ ಸಮಾಜ ಸೇವೆ ಮುಖಾಂತರ ನ್ಯಾಯವಾದಿಗಳು ಬಂದಾರ್ರಿ. ಆ ನ್ಯಾಯವಾದಿಗಳು ನಿಮ್ಮ ಮುಂದಿದ್ದಾರೆ. ಅವ್ರ ಹೆಸರನ್ನು ಅವರೇ ಹೇಳ್ಕೊಂಡು ಇನ್ನು ಪರಿಚಯ ಮಾಡ್ಕೋತಾರೆ. ಇನ್ನು ಅವ್ರ ಹತ್ರ ಬರ್ತೀನಿ. ಅದ್ರ ಜೊತೆಗೆ ಪತ್ರಕರ್ತರಿದ್ದಾರೆ, ಅವ್ರ ಜೊತೆ ಮತ್ತೊಬ್ಬರು ಪತ್ರಕರ್ತರಿದ್ದಾರೆ. ಅವ್ರ ಪರಿಚಯ ಆಮೇಲೆ ಹೇಳ್ತೀನಿ. ವಿಷಯ ಏನು ಹೇಳ್ತೀನಿ ಕೇಳ್ರಿ. ಇದೇ ವಿಜಯನಗರದ ಈ ಬಸವಣ್ಣರ ನಾಡು, ಈ ಸೂಫಿ ಸಂತರ ನಾಡಿನಲ್ಲಿ ಯಾವ ರೀತಿಯ ಬಾಂಧವ್ಯ ಐತಿ, ಎಷ್ಟೊಂದು ಸುಮಧುರವಾಗಿ ಹಿಂದೂ ಮುಸ್ಲಿಂ ಭಾವ್ಯಕತೆಯ ಸಂಕೇತ ಸಾರುವಂಥ ಇವತ್ತು ಇಬ್ರಾಹಿಂ ರೋಜಾ ಅದರ ಹೊರಾಂಗಣದಲ್ಲಿ ಇದೊಂದು ಚಿಕ್ಕ ಡಿಬೇಟ್ ಮಾಡ್ತಾ ಇದ್ದೀವಿ. ಇದನ್ನು ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಯಾವಾಗಲೂ ಒಂದು ಧರ್ಮದ ವಿರುದ್ಧ ಮಾತನಾಡುವಾಗ, ಒಂದು ಸಮುದಾಯದ ವಿರುದ್ಧ ಮಾತನಾಡುವಾಗ ಅವರ ಮನಸ್ಸಿಗೆ ನೋವಾಗಬಾರದು, ಧಕ್ಕೆ ಆಗಬಾರದು. ಅವನು ಶಾಸಕರಿರ್ಬೋದು, ಅವನು ಸಂಸದಿರ್ಬೋದು, ಅವನು ಪ್ರಧಾನಮಂತ್ರಿ ಇರ್ಬೋದು, ಅವನು ಜನಪ್ರತಿನಿಧಿ ಇರ್ಬೋದು. ಇಲ್ಲಿ ಸಂವಿಧಾನ ನಮ್ಮ ಭಾರತ ದೇಶದ ಮೊಟ್ಟ ಮೊದಲನೆಯ ಪವಿತ್ರ ಗ್ರಂಥ ಅಂದರೆ ಸಂವಿಧಾನ. ಅದರ ಅಡಿಯಲ್ಲಿ ಇರುವವರು ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಮುಖ್ಯ ನ್ಯಾಯಾಧೀಶರು, ಇಲ್ಲಿ ಇರುವಂಥ ಜನಪ್ರತಿನಿಧಿಗಳು. ಆದರೆ ಇಲ್ಲಿ ಒಂದು ಕಳೆದ ವಾರ ನೋಡ್ಬೇಕಾಗಿತ್ತು ರೀ, ಬಂದಿತ್ತು ಒಂದು ಡ್ರಾಮಾ ಕಂಪನಿ. ಆ ಡ್ರಾಮಾ ಕಂಪನಿ ಬಂದು ಈ ಪವಿತ್ರವಾದ ವಿಜಯಪುರ, ಈ ಜಗತ್ತಿನಲ್ಲಿ 7ನೇ ಅದ್ಭುತದ ಈ ಗೋಳಗುಮ್ಮಟವನ್ನು ರಾರಾಜಿಸುತ್ತಿರುವ ನಗರಕ್ಕೆ ಬಂದು ಬೆಂಕಿ ಮಾತಾಡೋಕೆ ಬಂದಿದ್ದರು ವಕಫ್ ಬಗ್ಗೆ. ವಕಫ್ ಅಂದರೆ ಏನು, ವಕಫದ ಸಾರಾಂಶ ಏನು, ವಕಫ್ ಎಲ್ಲಿಂದ ಬಂತು, ವಕಫ್ ಯಾರಿಂದ ಬಂತು, ವಕಫ್ ಯಾರಿಗೆ ಕೊಟ್ಟರು, ಆ ವಕಫದಿಂದ ಏನು ಪ್ರಯೋಜನ ಮಾಡ್ಕೋಬೇಕನ್ನೋದು ಗೊತ್ತಿಲ್ಲದ ಮಿದುಳು ಮತ್ತು ನಾಲಿಗೆಗೆ ಲಿಂಕ್ ಇಲ್ಲದವರು ಇಲ್ಲಿ ಮಹಾನುಭಾವರು ಬಂದು ಬೊಂಬಡಿ ಹೊಡ್ಕೊಂಡು ಹೋದರು. ನೋಡಿದಿರಲ್ಲ ನೀವು. ಯಾವ ಸಮುದಾಯವನ್ನು ತುಚ್ಛವಾಗಿ ನೋಡಬಾರದು, ಯಾವ ಸಮುದಾಯವನ್ನು ಕಳಂಕರಿತವಾಗಿ ನೋಡಬಾರದು, ಯಾರ ಮನಸ್ಸನ್ನು ನೋವಬಾರದು. ಸರ್ವಜಾತಿ ಜನಾಂಗದವ್ರ ಜೊತೆ ಒಳ್ಳೆಯ ಕಾರ್ಯ ಮಾಡುತ್ತಾ ನಾನು ಬೆರ್ತಿರ್ತೀನಿ ಅಂಥೇಳಿ ಇದೇ ಸಂವಿಧಾನದ ಮೇಲೆ ಪ್ರಮಾಣ ವಚನ ಕೊಟ್ಟು ಇಲ್ಲಿ ಮಹಾಶಯ ಶಾಸಕರು ಬಂದು ಇಲ್ಲಿ ಬೊಂಬಡಿ ಹೊಡೆದು ಹೋದ್ರಿ. ಆದ್ರೆ ಆ ಬೊಂಬಡಿಗೆ ಯಾರು ಚಕಾರು ಎತ್ತುವುದಿಲ್ಲ, ಅವರ ಮಾತಿನ ಗೋಜಿಗೆ ಯಾರು ಹೋಗುವುದಿಲ್ಲ. ಆದರೆ ಇವತ್ತು ವಕಫ್ ಅಂದರೆ ಏನು, ಅದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಡುವ ಸಲುವಾಗಿ ಇದೇ ವಿಜಯನಗರದ ವಿಜಯಪುರದ ಬಸವಣ್ಣರ ನಾಡು ಸೂಫಿ ಸಂತರ ನಾಡಿನಲ್ಲಿ ಅವರ ಧರ್ಮಪತ್ನಿ ಮೇಯರ್ ಆಗಿದ್ದಾರೆ. ಅವರ ಯಜಮಾನರಾದಂಥ ಹೊರ್ತಿ ಸಾಹೇಬ್ರು ನನ್ನ ಜೊತೆ ಇದ್ದಾರೆ. ಹೊರ್ತಿ ಸಾಹೇಬ್ರಿಗೆ ಒಂದು ಮಾತು ಕೇಳ್ತೀನಿ. ಹೊರ್ತಿ ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ. ಈ ಸಣ್ಣ ಚಿಕ್ಕ ಡಿಬೇಟಿಗೆ ನಮ್ಮ ಕರೆಗೆ ಬಂದಿದ್ದೀರಿ, ನನಗೆ ತುಂಬ ಸಂತೋಷ ಅನಿಸುತ್ತೆ. ಈಗ ಮೊನ್ನೆ ಒಂದು ವಾರ ಹಿಂದ್ಗಡೆ ಇಲ್ಲಿ ಬಂದು ಒಂದು ಡೊಂಬರಾಟ ಆಯಿತು. ಯಾವುದೇ ಧರ್ಮವನ್ನು ನೋಯಿಸಬಾರ್ದು, ಯಾವುದೇ ಧರ್ಮಕ್ಕೆ ಕಲಂಕ ತರಬಾರ್ದು, ಅನ್ಯರನ್ನು ಭಾವತಾ ನೋಡಬಾರದು ಅನ್ನೋದು ನಮ್ಮ ಸಂವಿಧಾನ ಹೇಳುವಾಗಲೂ ರಾರಾಜಿಸುವಂಥ ದೊಡ್ಡ ಒಂದು ಸ್ಟೇಜ್ ಹಾಕ್ಕೊಂಡು ಬೊಂಬಡಿ ಹೊಡೆದು ಹೋದರು. ಆದರೆ ಇಲ್ಲಿ ಇರುವಂಥ ಹಿಂದೂ ಮುಸ್ಲಿಂ ಭಾವ್ಯಕತೆಗೆ ಕಲಂಕಲ್ರಿ. ಇದ್ರ ಬಗ್ಗೆ ಏನು ಸಂದೇಶ ಹೇಳ್ತೀರಿ ಈ ವಿಜಯನಗರದ ಮಹಾಜನತೆಗೆ? ಎಲ್ಲರಿಗೆ ನಮಸ್ಕಾರ. ಕಾಕ ಅವರು ಕೇಳಿದ ಮಾತಿಗೆ ಏನು ಅನ್ಬೇಕಂದ್ರೆ, ಇಲ್ಲಿ ಭಾವ್ಯಕತೆದ ಒಂದು ಪ್ರತೀಕ ವಿಜಯಪುರನಲ್ಲಿ ಸೂಫಿ ಸಂತರ ನಾಡಿದು. ಇಲ್ಲಿ ಬಹಳ ವಿಸ್ತಾರವಾಗಿ ಹೇಳಬೇಕಂದ್ರೆ ಇಲ್ಲಿ ಎಲ್ಲ ಸಮಾಜದವರು, ಎಲ್ಲ ಮುಖಂಡರು ಅಂತರ್ದಿಂದ ಬಾಳ್ಕೊತ ಬಂದವರು. ಪ್ರಾಯಶಃ ಈ ಕೆಲವೊಬ್ಬರು ಅದಾವ ದವಾಖಾನೆಗೆ ಚೇಂಜ್ ಆದವ್ರು, ಅವ್ರು ಅಷ್ಟೇ. ಮತ್ತು ಹಿಂದೂ ಮುಸ್ಲಿಂ ಅಂತಾರೆ. ಇವರು ವಕ್ಫ್ ಅದಾಲತದ ಬಗ್ಗೆ ಇವರು ವಿರುದ್ಧವಾಗಿ ಒಂದು ಇದು ಕರೆದಿದ್ರು. ವಕ್ಫ್ ಅನ್ನೋದೇ ಇವರಿಗೆ ಗೊತ್ತಿಲ್ಲ. ಮತ್ತು ನಾನು ವಕ್ಫ್ ಬಗ್ಗೆ ಒಂದು ಸ್ವಲ್ಪ ಎರಡು ಮಾತು ಹೇಳ್ಬಿಡ್ತೀನಿ ನಿಮಗೆ. ವಕ್ಫ್ ಅಂದ್ರೆ ಅದು ಅಲ್ಲನ ಹೆಸರು. ನಮ್ಮ ಸಮಾಜದ ಮುಖಂಡರು ಅಥವಾ ನಮ್ಮ ಹಿರಿಯರು ಈ ನಮ್ಮ ಸಮಾಜ ಏಳಿಗೆಗಾಗಿ ತಮ್ಮದು ಜಮೀನುಗಳನ್ನು ಕೊಟ್ಟಿದ್ದಂಥ ಅದಕ್ಕೆ ವಕ್ಫ್ ಕತ್ತ. ಈಗ ತಾವು ಬಹುತೇಕ ನೋಡ್ತಿರ್ಬೇಕು, ಇಲ್ಲಿ ಎಲ್ಲ ಟೋಂಡಿ ಬಕ್ಷಿಸ್ ಅದು ಮಾಡ್ತಿರ್ತಾರೆ. ಟೋಂಡಿ ಬಕ್ಷಿಸ್ ಅರ್ಥ ಏನು ಅನ್ನೋದೇ ಗೊತ್ತಿಲ್ಲ. ನಾನು ಬಾಯಿದು ಹೇಳಿದ್ದನ್ನು ಅದು ಕಾಗದನಾಗ ಬರೆದು ಕೊಡೋದು. ಅಂದರೆ ನಾನು ನಮ್ಮ ಒಂದು ಸಮಾಜ ಮೊದಲು ಹೆಂಗಿತ್ತು ಅಂದ್ರೆ, ನಾನು ಈ ಜಾಗ ಮಸೀದಿಗೆ ಕೊಡ್ತೀನಿ ಅಂದ್ರೆ ಆ ಜಾಗ ಕಯಾಮತ ತನ ಅಂದರೆ ಜಗತ್ತು ಮುಳುಗುವ ತನ ಅದು ಮಸೂತಿಗೆ ಹೋಗ್ತೈತಿ. ಇದು ದರ್ಗಾ ಕೊಡ್ತೀನಿ ಅಂದರೆ ದರ್ಗಾಕ್ಕೆ ಹೋಗ್ತೈತಿ.
ಆವಾಗ ನಾವು ನಾಲ್ಗಿಲೆ ಕೊಟ್ಟಿರ್ತಿದ್ವು, ಆ ನಾಲ್ಗೆ ಪ್ರಕಾರ ಇದು ಆಗ್ತಿತ್ತು. ನಮ್ಮ ಹಿರಿಯರು ನಮ್ಮ ಸಮಾಜ ಏಳಿಗೆಗಾಗಿ ಮಸ್ಜಿದ್ ಆಗಲಿ, ಗುರುದ್ವಾರ ಆಗಲಿ, ನಿಮ್ಮ ಎಲ್ಲ ಸಮಾಜದ ವರ್ಗದವ್ರಿಗಾಗಲಿ ಅಥವಾ ದರ್ಗಾ ಆಗಲಿ, ಅವೆಲ್ಲ ಸಮಾಜಕ್ಕೆ ಏನಾರೇ ಒಂದು ಇದು ಆಗಲಿ, ಶಾಲೆ ಶಿಕ್ಷಣ ಸಲುವಾಗಿ ಆಗಲಿ ಅಂತ ತಮ್ಮ ಭೂಮಿಯನ್ನು ವಕ್ಫ್ ಮಾಡಿದ್ದಾರೆ. ಆ ಭೂಮಿಯನ್ನು ತಗೋದ್ಕಿಸಿ ನಮ್ಮ ಸಮಾಜಕ್ಕೆ ಇದು ಮಾಡಿಸೋಕೆ ಸರ್ಕಾರದೇನು ಭೂಮಿ ತೊಗೊಂಡಿಲ್ಲ ಅದ್ರಾಗ. ಇವರು ಬರೇ ತಲುಪನ್ನ ಕೊಡತ್ತಾರೆ. ನಮ್ಮ ನಗರ ಶಾಸಕರು ಬುಕ್ಕ ಓದಬೇಕು, ಬುಕ್ಕ ಓದಿ ಮಾತಾಡಬೇಕು. ಯಾವನೋ ಒಬ್ಬ ಸಿ ಟಿ ರವಿ ಸುಳಿ ಬಲಿ ಹತ್ಕಿಸಿ ಯಾರು ಬರ್ತಾನೆ ಅವ್ರಿಗೆ ಏನು ಗೊತ್ತಾಗುತ್ತೆ? ಅವ್ರು ಕತ್ತಿಕಾಯರೂ ಇಲ್ಲ. ಅವ್ರಿಗೆ ಏನಾಗೈತೆ ಅಂದ್ರೆ ಜನರಿಗೆ ಭಯ ಹುಟ್ಟಿಸ್ಕೇಸಿ ಹಿಂದೂ ಮುಸಲ್ಮಾನ್ ಜಗಳ ಹಚ್ಚೋದು ಕೆಲಸ ಮಾಡ್ತಿದ್ದಾರೆ. ಪರಂತು ಅಲ್ಲೇ ವಫ್ ಅದಾಲತ್ ವಿಷಯ ಏನಿತ್ತಂದ್ರೆ ನಮ್ಮ ಜಮಾತ್ ಒಳಗೆ ನಮ್ಮ ಸಂಸ್ಥೆ ಒಳಗೆ ಏನಾದರೂ ಜಗಳ ಇದ್ದು ಅದು ಸರಿಪಡಿಸ್ಕೋಬೇಕು ಅನ್ನೋದು ವಫ್ ಅದಾಲತ್ ಮಾಡಿತ್ತು. ಅಥವಾ ಸರ್ವೆ ನಂಬರ್ ತಪ್ಪಿತ್ತು, ಗೆಜೆಟ್ನಾಗ ಇರಲಿಲ್ಲ, ಅದು ಸರಿ ಮಾಡ್ಕೋಬೇಕಾಗಿತ್ತು. ಅಥವಾ ಪಿ ಟಿ ಶೀಟ್ ಇಲ್ಲ, ಅದಕ್ಕೆ ಉತ್ತಾರೆ ಮಾಡ್ಕೋಬೇಕಾಗಿತ್ತು, ಪಿ ಟಿ ಶೀಟ್ ಸರಿ ಮಾಡ್ಕೋಬೇಕು. ಅದರಾಗಿ ಯಾವ್ದಾರೇ ನಮ್ಮಂಥವ್ರು ತಪ್ಪು ಮಾಡ್ದಲ್ಲಿ ನಾವು ವಫ್ ಬಂದಿದ್ದಂಥ ಶೇರಲ್ಲಿ ಅಲ್ಲಿ ವಫ್ ಅನ್ನೋಕೆ ಏನೈತಿ ಮುತುವಲಿ ಇರ್ತಾರೆ, ಅಲ್ಲಿ ಚೇರ್ಮನ್ ಇರ್ತಾರೆ. ಅಂದರೆ ಚೇರ್ಮನ್ ಇರಲಿ ಮುತುವಲಿ, ದೇ ಆರ್ ದ ಮ್ಯಾನೇಜರ್ ಆಫ್ ದಟ್ ಯೂನಿವರ್ಸಿಟಿ. ಅವರು ಬರೀ ಅಲ್ಲಿ ಮ್ಯಾನೇಜ್ ಮಾಡಕ್ಕೆ, ಅವರು ಮಾಲಕರು ಇರುವುದಿಲ್ಲ. ವಫ್ ಅಂದಮೇಲೆ ಎಲ್ಲನೂ ಹೊರತುಪಡಿಸಿ ಯಾರ್ಯಾರು ವಫ್ದ ಮಾಲಕ್ ಮಸೂದಿದು ಇಲ್ಲ, ಅಲ್ಲಿ ದರ್ಗಾದು ಇಲ್ಲ, ಯಾವ ಇದು ಯೂನಿವರ್ಸಿಟಿದು ಇದಿಲ್ಲ, ಅಲ್ಲಿ ಸಾಲಿ ಸಮೇತ ಅವ್ರದ್ದು ಇಲ್ಲ. ಅದಕ್ಕೆ ವಫ್ ಮಾಡಲಿಕ್ಕೆ ಕಾರಣ ಏನಂದ್ರೆ ನಾವು ಮುತುವಲಿಗಳನ್ನು ಏನಾದರೂ ತಪ್ಪು ಮಾಡಿದಲ್ಲಿ ಅದನ್ನು ಸರಿಪಡಿಸುವ ಸಲುವಾಗಿ ವಫ್ ಅದಾಲತ್ ಮಾಡಿದ್ದು ಹೊರತುಪಡಿಸಿ ಯಾವುದರ ರೈತರ ಭೂಮಿ ತೊಗೊಳ್ಳೋದು, ಯಾವುದೇ ಹಿಂದೂ ಮುಸಲ್ಮಾನರು ರೈತ ತೊಗೊಳ್ಳೋದು, ಯಾರು ಮುಸಲ್ಮಾನ ರೈತ ಭೂಮಿ ತೊಗೊಳ್ಳೋದು ಇಲ್ಲ. ನಮ್ಗೆ ಈಗಾಗಲೇ ನಮ್ಮ ಹಿರಿಯರು ಬಿಟ್ಟಂಥ ಆಸ್ತಿಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ವಫ್ ಅದಾಲತ್ ಮಾಡಿದ್ದದ. ಇದು ಕರ್ನಾಟಕ ಮೊದಲೇ ಸಲ 11ನೇ ಬಾರಿಗೆ ಬಿಜಾಪುರಕ್ಕೆ ವಫ್ ಅದಾಲತ್ ಮಾಡಿದ್ದಾರೆ. ಅದು ಯಾವುದೇ ಇದಕ್ಕೆ ವಿಷಯಕ್ಕೆ ಬಿಟ್ಕಿಸಿ ಅವರೆಲ್ಲ ಜಮೀನು ತೊಗೊಳತ್ತಾರೆ, ಅದು ತೊಗೊಳತ್ತಾರೆ. ನೀವು ಯಾವ್ಯಾವ ಜಮೀನು ತೊಗೊಂಡ್ರಿ ಅದು ನೋಡ್ರಿ ಮೊದಲು. ಅದೇ ಮುಜರಾಯಿನಾಗ ಸುಮಾರು 16,000 ಎಕರೆಗಳನ್ನು ಇದು ಆಗೈತಿ, ಎಕ್ವೈರ್ ಆಗೈತಿ. ಅದರ ಬಗ್ಗೆ ನಿಮ್ಮ ಕಾಳಜಿ ಇಲ್ಲ. ತನ್ನ ತಾಟ್ನಾಗ ಇಟ್ಟು ಬೆಳ ಬಿದ್ದಾವು, ಅದು ನೋಡಾಕತ್ತಿಲ್ಲ. ಮಂದಿ ತಾಟ್ ನೋಡ್ಕೊಂಡು ತಿರ್ಗಾಡಕತ್ತೀರಿ. ಸುಮ್ಕೆ ಜನರ ಮಾಯುಮನಸ್ ಮಾಡಿ ಅವ್ರಿಗೆ ಜಗಳ ಹಚ್ಕಿಸಿ ಬೆಂಕಿ ಹಚ್ಚುವ ಕೆಲಸ ನೀವು ಮಾಡಾಕತ್ತೀರಿ. ನೀವು ಶಾಸಕರಲ್ಲ, ಇಡೀ ವಿಜಾಪುರಕ್ಕೆ ಶಾಸಕರು, ಒಂದು ಕೋಮಿಗೆ ಶಾಸಕರು ಅಲ್ಲ. ನೀವು ಸಂವಿಧಾನನಾಗ ನೀವು ಆ ವಿಧಾನಸಭೆಯಲ್ಲಿ ಅದು ಏನು ಸಂವಿಧಾನ ಹಾನಿ ಮಾಡಿ ನೀವು ಎಲ್ಲ ಇದು ಓತು ತೊಗೊಂಡಿರ್ತೀರಿ, ಅವಾಗ ಮರೆತು ಬಿಡ್ತೀರಿ. ನೀವು ವಿಜಾಪುರ ಸಮಸ್ತ ಜನತೆಯ ಸಲುವಾಗಿ ಶಾಸಕರದ್ರಿ, ನಮ್ಮ ಧ್ವನಿಯಾಗಿ ಅದಿರಲ್ಲಿ. ನೀವು ಒಂದು ಕೋಮಿಗೆ ಅದೀನಿ, ಒಂದು ಕೋಮಿಗೆ ನೀವು ಬುರ್ಕಾದವ್ರು ಬರಬಾರ್ದು, ನೀವು ಟೊಪ್ಪಿದವ್ರು ಬರಬಾರ್ದು. ಯಾವ ಭಾಷೆ ರೀ ನಿಮ್ಮದು? ಈ ವಿಭಜನೆ ಮಾಡೋದು ಯಾಕೆ? ನಮ್ಮೊಳಗೆ ಡಿವೈಡ್ ಮಾಡ್ಕೇಸಿ ನೀವು ಏನು ಮಾಡ್ಬೇಕಾದ್ರೆ ಬಯಸ್ತಾ ಇದ್ದೀರಿ? ಇಲ್ಲಿ ಭಾವಬೇಕಾದ್ರೆ ಮೊನ್ನೆ ತಾನೇ ತಾವು ನೋಡಿರಿ, ಇಟ್ಟೆಲ್ಲ ಬೆಂಕಿ ಹಚ್ಚಿದ್ರು. ದೀಪ ನಮ್ಮ ಗಣೇಶ ಚತುರ್ಥಿ ಇತ್ತು, ಗಣೇಶನ ಹಬ್ಬನಾಗ ಎಲ್ಲ ಕೂಡಿ ಸುಮಾರು ಲಕ್ಷಾನುಗಟ್ಟಲೆ ಜನ ಸೇರಿದ್ರು. ಅಲ್ಲಿ ನಿಮ್ಮ ಎಲ್ಲ ನೀವು ಬೊಬ್ಬೆ ಮಾಡಿದ್ರೆ ನೋಡ್ತಾರೆ ಏನಾರು ತೊಂದರೆ ಆಯ್ತೇನೆ ಯಾರಿಗಾರೆ? ಯಾರಿಗೂ ತೊಂದರೆ ಆಯ್ತು. ಅದೇ ರೀತಿ ಮನೆ ಇದೂ ಆಯಿತು, ಮಿಲಾದುಲ್ ನಬಿ, ಅದನ್ನೂ ಲಕ್ಷಾನುಗಟ್ಟಲೆ ಜನ ಸೇರಿದ್ರು. ಒಂದು ಸಣ್ಣ ಪುಟ್ಟ ಏನಾರೇ ಒಂದು ಜಗಳ ಐತೇನೆಲ್ಲರೂ ಆಗಿಲ್ಲ. ಮಂದಿ ನಿಮ್ಮ ಭಾಷಣ ಕೇಳ್ತಾರೆ, ಬಟ್ ನಿಮ್ಮ ಫಾಲೋ ಮಾಡೋರಲ್ಲ. ಈ ಶಾಸಕ ಕಾಮಿಡಿ ಹೀರೋ ಏನ್ರಿ? ಪಕ್ಕಾ ಕಾಮಿಡಿ ಹೀರೋ. ಮಾನಸಿಕ ಸ್ಥಿತಿ ಸಮಿತ ಇಲ್ಲ, ಮಾನಸಿಕ ಸ್ಥಿತಿನೂ ಸರಿ ಇಲ್ಲ. ಇವ ದೊಡ್ಡ ಒಂದು ಆ್ಯಕ್ಟರ್ ಆಗ್ಬೇಕತ್ತ. ಆ ಆ್ಯಕ್ಟರ್ ಪಾತ್ರ ಮಾಡಲತ್ತಾನ. ಚಲೋ ಆ್ಯಕ್ಟರ್ ಅದನ್ನ, ಏನು ತಪ್ಪೇನಿಲ್ಲ, ಚಲೋ ಆ್ಯಕ್ಟರ್ ಅದನ್ನ. ನಾವು ಸರ್ಟಿಫಿಕೇಟ್ ಕೊಡೋಣ ಅವ್ರಿಗೆ. ಬಟ್ ನೀವು ಆ್ಯಕ್ಟರ್ ಏನದಿಲ್ಲ, ಯಾವುದೇ ಜೈಲ್ಗೆ ಹೋಗುವ ಆ್ಯಕ್ಟರ್ ಆಗಬೇಡ್ರಿ. ಮೊನ್ನೆ ಯಾವುದೋ ಒಂದು ಕನ್ನಡ ಪಿಕ್ಚರ್ ಹೀರೋ ಹೋಗ್ಯಾನಲ್ಲ, ಆ ಥರ ಆಗಬೇಡ್ರಿ. ನೀವು ಒಳ್ಳೆ ಆ್ಯಕ್ಟರ್ ಇದ್ರೆ ಆ್ಯಕ್ಟಿಂಗ್ ಚಲೋ ಮಾಡಿರಿ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನರ್ಹ ಆಗಲಿಕ್ಕೆ ಯೋಗ್ಯ ಒಂದು ಸಂದೇಶ ಏನಂದ್ರೆ ಕೋಮುಗಳಲ್ಲಿ ಸಂಘರ್ಷ ಮೂಡಿಸುವಂಥ ಸಂವಿಧಾನ ವಿರೋಧಿ ಚಟುವಟಿಕೆ ಮಾಡ್ತಾನೆ ಅನ್ನೋದು ಸಾಬೀತಾಕೈತ್ರಿ. ನೀವು ಮೊನ್ನೆ ತಾನೇ ನೋಡಿದ್ರಿ, ಮೊನ್ನೆ ನಮ್ಮ ದಿನೇಶ್ ಗುಂಡೂರಾವ್ ಬತ್ರಿ ಅವರು ಮಾಡಿದ್ದಕ್ಕೆ ಅರ್ಧ ಪಾಕಿಸ್ತಾನ ತಿಳಿದಕ್ಕೆ ಅವನಿಗೆ ಅರೆಸ್ಟ್ ವಾರೆಂಟ್ ಬಂದೈತಿ. ಸಂವಿಧಾನದ ಅಂಜಿಕೆಯಲ್ಲಿ ಹಾಜರಾಗಬೇಕಾಗಿತ್ತು, ಅಲ್ಲಿ ಹೋಗಬೇಕಾಗಿತ್ತು. ಆ ಸಂವಿಧಾನನೂ ಅಂಜಿಕೆ ಇಲ್ಲ ಅವನಿಗೆ, ಅದ್ರ ಬಗ್ಗೆ ಕೋರ್ಟಿಗೆ ಮಹತ್ವ ಕೊಡಕತ್ತಿಲ್ಲ. ಮತ್ತು ಈಗ ಹಾಜರು ಆಗಬೇಕಾದ್ರೆ ಅರೆಸ್ಟ್ ವಾರೆಂಟ್ ಆಗೈತಿ. ಅರೆಸ್ಟ್ ಮಾಡಿದ್ರೆ ಕೋರ್ಟ್ ಮತ್ತು ಸಂವಿಧಾನ ಮುಂದೆ ಯಾವ ದೊಡ್ಡವ್ರು ಅಲ್ಲ. ಒಂದು P1ಲಿಂದ ಒಂದು CM PM ಆಗುತ್ತೋ ದೊಡ್ಡವ್ರಿಲ್ಲ. ನಾವು ಸಂವಿಧಾನಕ್ಕೆ ನಮ್ಮ ಕಾಯ್ದೆ ಕಾನೂನು ನಾವು ತಲೆ ಭಾಗಬೇಕಾಗ್ತೈತಿ. ಆ ಶಾಸಕನಿಗೆ ಒಳ್ಳೆ ಬುದ್ಧಿ ಬರುವಂಗ ಒಂದು ಸಣ್ಣ ಸಂದೇಶ ಹೇಳ್ಬಿಡ್ರಿ. ಯಾವಾಗ ಬುದ್ಧಿ ಬರ್ತೈತಿ ಅವನಿಗೆ? ಬುದ್ಧಿ ಬರುದಂದ್ರೆ ಒಂದು ತೊಳೆ ದಿವಸ ಜೈಲ್ಗೆ ಹೋಗ್ಬೇಕವ, ಅವಾಗ ಅವನಿಗೆ ಬುದ್ಧಿ ಬರ್ತೈತಿ. ಅನ್ಕತನ ಬುದ್ಧಿ ಅವ್ರ ಮಂದಿನೇ ಅವ್ರಿಗೆ ಹೇಳಿಸೈತಿ, ಯಾರ್ದು ಮಾತು ಕೇಳೋರಲ್ಲ. ತಂದು ವೈಯಕ್ತಿಕ ಬಿಡವಲ್ಲ, ತಮ್ಮ ಮಾತು ಬಿಟ್ಟು ಬೇರೆಯವ್ರ ಮಾತು ಕೇಳವಲ್ಲ.
ಮತ್ತು ಅವನು ತಂದಕ್ಕೆ ತಾನೇ ಶಾನೆ ಅದಾನ. ಅವ್ನು ಶಾನೆನೇ ಇರಲಿ, ದೇವರೇ ಅವನಿಗೆ ಬುದ್ಧಿ ಕೊಡಬೇಕು, ಯಾರು ಜನರ ಬುದ್ಧಿ ಕೊಡೋಕೆ ಆಗೋದಿಲ್ಲ. ಮತ್ತೆ ಬರ್ತೀನಿ ಅವ್ರು ನಿಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೆ ಬರ್ತೀನಿ. ಖ್ಯಾತ ನ್ಯಾಯವಾದಿಗಳಿದಾರ, ಈ ನವ ತರುಣರದಾರ, ಯುವಕರದಾರ, ಅವ್ರ ಪರಿಚಯ ಅವರೇ ಮಾಡ್ಕೋತಾರೆ. ಅವ್ರ ಹೆಸರು ನಾನು ಕೇಳ್ತೀನಿ, ಅವ್ರು ಹೇಳ್ತಾರೆ. ಈಗ ವಕಫ್ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ನ್ಯಾಯವಾದಿಗಳಲ್ಲಿ ಈ ವಕಫದ ಬಗ್ಗೆ ಈ ಮಮಡನ್ ಲಾ ಆಗಲಿ ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ನ್ಯಾಯವಾದಿಗಳ ಹತ್ರ ಇರ್ತೈತಿ. ಅವ್ರ ಬಗ್ಗೆನೂ ಕೇಳ್ತೀನಿ. ಅವರೂ ಸಾರಾಂಶವಾಗಿ ಹೇಳ್ತಾರೆ, ವಕಫು ಮತ್ತು ಇಲ್ಲಿರುವಂಥ ಶಾಸಕನ ಮಂಗ್ಯಾನ ಆಟಕ್ಕೆ ಕೊನೆಯೆಂದು ಆ ಆಟಕ್ಕೆ ಬಲಿ ಹಾಕೋರು ಯಾರು? ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅಂತ. ಅಗಳ ಕಾಕಾರ ಒಂದು ಪ್ರಶ್ನೆಯನ್ನು ಕೇಳಿದರು. ವಕಫ್ ಅಂದ್ರೆ ಏನಂತೇಳಿ ಒಂದು ಪ್ರಶ್ನೆ ಕೇಳಿದರು. ನಮ್ಮ ನಗರ ಶಾಸಕರಿಗೆ ಏನಾಗಿತ್ತಪ್ಪ ಅಂದ್ರೆ ಮೊದಲು ವಕ್ಫ್ ಅಂದ್ರೆ ಏನು ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು ಮೊದಲು. ಯಾಕಪ್ಪ ಅಂತಂದ್ರೆ ಅವರು ವಕ್ಫ್ ಕಾಯ್ದೆ ರದ್ದಾಗಬೇಕು, ವಕ್ಫ್ ಕಾಯ್ದೆ ರದ್ದಾಗಬೇಕಂತಕ್ಕಂಥ ಮಾತನ್ನು ಬಸವನಗೌಡರು ಹೇಳಕತ್ತಾರೆ ನಗರ ಶಾಸಕರು. ಅವ್ರಿಗೆ ಹೇಳ್ತೀನಿ, ಯಾರಪ್ಪ ಬಂದರೂ ವಕ್ಫ್ ಕಾಯ್ದೆ ರದ್ದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಕತ್ತಾರ. 1995 ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಕತ್ತಾರ ವಿನ ವಕ್ಫ್ ಕಾಯ್ದೆ ರದ್ದು ಮಾಡ್ಲಿಕ್ಕೆ ಯಾರಪ್ಪ ನಿಂತರೂ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಅವ್ರಿಗೆ ನಾನು ಈ ಮಾಧ್ಯಮದ ಮೂಲಕ ಮೊದಲು ಹೇಳಲಿಕ್ಕೆ ಬಯಸ್ತೇನೆ. ಇದು ವಕ್ಫ್ ಅಂದ್ರೆ ಏನು? ಕ್ರಿಸ್ತಶಕ 14ನೇ ಶತಮಾನದಿಂದನೇ ಹಿಡಿದಿದ್ದನು. ನಮ್ಮ ಹಿಂದಿನ ಅರಸರು ಇರ್ತಕ್ಕಂಥ ಕಾಲದಲ್ಲಿ ಈಗ ಮಸ್ಜಿದಿಗಾಗಿರ್ಬೋದು, ದರ್ಗಾಕ್ಕಾಗಿರ್ಬೋದು, ನಂದು ಇಂದು 2 ಊರಾಗಿಷ್ಟು ಜಮೀನು ಐತಿ, ಆ ಜಮೀನು ಮಸ್ಜಿದಿಗೆ ದರ್ಗಾಕ್ಕೆ ನಾನು ಬಿಟ್ಟು ಕೊಡ್ತೀನಪ್ಪ ಅಂತೇಳಿ ಅಲ್ಲಾನ ಹೆಸರಿನಲ್ಲಿ ಕೊಟ್ಟಿರ್ತಕ್ಕಂಥ ದಾನದ ರೂಪದ ಜಮೀನದು ವಕ್ಫ್. ದಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನು ಅದೇ 1923 ಭಾರತದ ಕೋಡ್ ಅಂತ ಹೇಳಿ ಬರ್ತೈತಿ. ಅಂದ್ರೆ ವಕ್ಫ್ ಆಸ್ತಿಗಳ ಸಂರಕ್ಷಣೆ, ವಕ್ಫ್ ಜಮೀನು, ಅದರ ಉತಾರೆ ಮತ್ತು ವಕ್ಫ್ ಜಮೀನನ್ನು ಸಂರಕ್ಷಣೆ ಮಾಡುವ ಸಲುವಾಗಿ 1923 ಭಾರತದ ಕೋಡ್ ಅಂತೇಳಿ ವಕ್ಫ್ ಒಂದು ಕಾಯ್ದೆ ಬರ್ತೈತಿ. ತದನಂತರ 1954 ವಕ್ಫ್ ಕಾಯ್ದೆ ಜಾರಿಗೆ ಬರ್ತೈತಿ. ಅಂದ್ರೆ ಏನು? ವಕ್ಫ್ ಕಾಯ್ದೆ ಜಾರಿಗೆ ಬಂದ ತಕ್ಷಣ ಅಲ್ಲಾನ ಹೆಸರಿನಲ್ಲಿ ಇರ್ತಕ್ಕಂಥ ಏನು ಜಮೀನಿದೆ, ಮತ್ತು ಆಮೇಲೆ ದರ್ಗಾಕ್ಕಿದ್ದಿರ್ತಕ್ಕಂಥ, ಮಸೀದಿಗೆ ಇರ್ತಕ್ಕಂಥ, ಸ್ಮಶಾನಕ್ಕೆ ಇರ್ತಕ್ಕಂಥ ಅವೆಲ್ಲ ಜಮೀನನ್ನು ಸಂರಕ್ಷಣೆ ಮಾಡೋದು. ಅಲ್ಲಾನ ಹೆಸರಿನಲ್ಲಿ ಇರ್ತಕ್ಕಂಥ ಆ ಎಲ್ಲ ಜಮೀನಿಗೆ ನಾವು ಯಾರೂ ಮಾಲಕರಲ್ಲ, ಕೇವಲ ಅಲ್ಲಾಗೆ ಸೇರಿದ್ದು ಜಮೀನು ಅಂತಕ್ಕಂಥದ್ದನ್ನು ನಗರ ಶಾಸಕರು ಮೊದಲು ಅರ್ಥ ಮಾಡ್ಕೋಬೇಕು. ಅವ್ರು ಏನು ಹೇಳಕತ್ತಾರ, ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಕತ್ತಾರ. ಗ್ರಾಮೀಣ ಭಾಗದ ಮುಗ್ಧ ಜನರಿಗೆ ಇಲ್ಲ ನಿಮ್ಮ ಹೊಲ ಒಕ್ಕಾವು, ಎಲ್ಲ ನಿಮ್ಮ ಜಮೀನನ್ನು ಒತ್ತುವರಿ ಮಾಡ್ಕೋತಾರ, ನಿಮ್ಮ ವಕ್ಫ್ ಅಂತೇಳಿ ಆ ಥರ ಯಾವುದೂ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹಿಂದಕ್ಕಿನ ಏನು ಹಿರಿಯರದಾರ ಅವ್ರು ದಾನವಾಗಿ ಕೊಟ್ಟಿರ್ತಕ್ಕಂಥ ಜಮೀನನ್ನು ಈ ವಕ್ಫ್ ಅದಾಲತ್ ಮಾಡುವುದರ ಮುಖಾಂತರವಾಗಿ ಎಲ್ಲೆಲ್ಲಿ ಹರಿದಂಚು ಹೋಗೈತಿ, ಎಲ್ಲೆಲ್ಲಿ ಅತಿಕ್ರಮಣ ಆಗೈತಿ, ಅತಿಕ್ರಮಣ ಆಗಿರ್ತಕ್ಕಂಥ ಅಷ್ಟೇ ಜಮೀನನ್ನು, ನಮ್ಮ ವಕ್ಫ್ ಅಂತ ಇರ್ತಿರ್ತಕ್ಕಂಥ ಜಮೀನನ್ನು ಅಷ್ಟೇ ಉಳಿಸ್ಕೋಬೇಕು. ಆ ಜಮೀನನ್ನು ಒತ್ತುವರಿ ಆಗಬಾರ್ದು. ಆ ಜಮೀನನ್ನು ನಾವು ಉಳಿಸ್ಕೊಂಡು ಕಿಸಿಂದ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆಗಿರ್ಬೋದು, ಮತ್ತು ಇನ್ನಿತರೆ ಉದ್ದೇಶಗಳಲ್ಲಿ ಶಾದಿ ಮಲ್ ಆಗಿರ್ಬೋದು, ಬಡವರಿಗೆ ಮದುವೆ ಮಾಡೋದು, ಇಂಥ ಉದ್ದೇಶಗಳಿಗಾಗಿ ಆ ಜಮೀನನ್ನು ಬಳಸ್ಕೋಬೇಕು ನಾವು ಅಂತಕ್ಕಂಥ ಉದ್ದೇಶದಿಂದ ವಕ್ಫ್ ಅದಾಲತನ್ನು ಮಾಡತಕ್ಕಂಥದ್ದು ತೀವ್ರ ಸಂತಸದ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ BZ ಜಮೀರ್ ಅಹ್ಮದ್ ಖಾನ್ ಸಾಹೇಬರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೀನಿ. ಬಸವನಗೌಡರ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರೆ, ಬಿಜಾಪುರದಾಗ ಅವ್ರ ನಾಲಿಗೆಗೆ ಮೆದುಳಿಗೆ ಸ್ವಲ್ಪ ಕನೆಕ್ಷನ್ ಇಲ್ಲ. ಅವರು ಈಗ ಸ್ವಲ್ಪ ಮಾನಸಿಕ ಖಿನ್ನತೆಗೆ ಒಳಗಾಗ್ಯಾರ. ಸಂಪೂರ್ಣ ಮಾನಸಿಕ ಖಿನ್ನತೆಗೆ ಒಳಗಾಗುವ ಮುನ್ನ ಅವರನ್ನು ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಮೊದಲು ಸೇರಿಸ್ಬೇಕು. ಅವ್ರಿಗೆ ಏನು ಉದ್ದೇಶ ಒಂದೇಪ್ಪ ಅಂದ್ರೆ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಕೋಮುಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವುದು ಅವ್ರ ಉದ್ದೇಶ ವಿನಃ ಯಾವ ಹಿಂದುತ್ವ ಆಗಲಿ, ಯಾವ ಹಿಂದೂ ಧರ್ಮ ಆಗಲಿ ಯಾವುದೂ ಉದ್ಧಾರ ಮಾಡೋದು ಅವ್ರ ಉದ್ದೇಶ ಇಲ್ಲ. ಅವರು ಡೋಂಗಿ ಹಿಂದುತ್ವವಾದಿ ಬಸವನಗೌಡ್ರ ಹಿಂದುತ್ವ ಅಂತೂ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬಡ ಅಮಾಯಕನನ್ನ ಹಿಂದೂ ಯುವ ಸಹೋದರರನ್ನ ಅವರು ಬಲಿಪಶು ಮಾಡ್ತಾ ಇದ್ದಾರೆ ಇವತ್ತ. ಹಿಂದುತ್ವ ಅಂತ ಕೇಳಿಸಿಂದ ಇವ್ರು ಹಿಂದುತ್ವ ಅಂತ ಕೇಳಿಸಿಂದ 2014 ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಇಲ್ಲೇ ಬಿಜಾಪುರದಾಗ ಗಲಭೆ ಎಬ್ಬಿಸಿಂದ ಅಮಾಯಕ ಹಿಂದೂ ನನ್ನ ಸಹೋದರರು ಆ ಕೆಲವೊಬ್ಬರು ಜನ ಕೇಸ್ದಾಗ ಸಿಕ್ಕಾಕೊಂಡ್ರು. ತಾವು ಆದ್ರೆ ಕೋಲ್ಹಾಪುರದಾಗ ಹೋಗಿ ಲಾಸ್ನಾಗ ಮಕ್ಕೊಂಡ್ರು. 42 ಮಂದಿ. ಇಂಥ ಇವ್ರೇನು ಹಿಂದುತ್ವ ರಕ್ಷಣೆ ಮಾಡ್ತಾರೆ ಇದ್ರ ಮುಖಾಂತರ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇವರು ಟೋಟಲಿ ಡೋಂಗಿ ಹಿಂದುತ್ವವಾದಿ. ಆ CT ರವಿ ಬರ್ತಾರ, ಬಂದ ಕೇಸಿಂದ ಅದು ಇದು ವಕ್ಫ್ ಅದು ಏನು ಗೊತ್ತೈತ್ರಿ? CT ರವಿ ಯಾರ ನಿಮ್ಗೇನು ಗೊತ್ತೈತಿ? ಮೊನ್ನೆ ಜನ ಬುದ್ಧಿ ಕಲ್ಸ್ಯಾರ. ಬುದ್ಧಿ ಕಲ್ಸಿ ಮೊನ್ನೆ ಚುನಾವಣೆದಾಗ ಬಿದ್ದಿರಿ ನೀವು. ಇಂಥ ಕೋಮು ಗಲಭೆ ಹಚ್ಚಕ್ಕೆ ಹೋಗಿ ಕರ್ನಾಟಕದಾಗ ಕೆಲವೊಬ್ಬರು ರಾಜಕಾರಣಿಗಳು ಅದಾರ. ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿರ್ತಕ್ಕಂಥ ಕೆಲವೊಬ್ಬರು ರಾಜಕಾರಣಿಗಳು ಅದಾರ. ಅವ್ರ ಅಂತ ಆಲ್ರೆಡಿ ಆಗೇ ಬಿಟ್ಟೈತಿ. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. KS ಈಶ್ವರಪ್ಪನವರು ಮೊದಲು ಜಾತಿ ಮುಸಲ್ಮಾನರ ಬಗ್ಗೆ ಕೀಳಾಗಿ ಮಾತಾಡಿದ್ರು, ಅಜಾನ್ ಬಗ್ಗೆ ಏನೇನೋ ಮಾತಾಡಿದ್ರು. ಅವ್ರದ್ದು ಏನಾಯ್ತು ಪರಿಸ್ಥಿತಿ? ಟಿಕೆಟ್ ಸಿಗಲಿಲ್ಲ, ಪಕ್ಷೇತರಾಗಿ ನಿಂತು ಮೂಲ ಗುಂಪಾದ್ರು. ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡ್ತು, ದೊಡ್ಡ ಮಾತು ಮಾತಾಡ್ದ. ಅನಂತ್ ಕುಮಾರ್ ಹೆಗಡೆ ಪರಿಸ್ಥಿತಿ ಏನಾಯ್ತು? ಟಿಕೆಟ್ ಸಿಗಲಿಲ್ಲ, ಮೂಲ ಗುಂಪಾದು. ನಳಿನ್ ಕುಮಾರ್ ಕಟೀಲ್ ಅವ್ರ ಪರಿಸ್ಥಿತಿ ಏನಾಯ್ತು? ಅವ್ರಿಗೆ ಸಹ ಟಿಕೆಟ್ ಸಿಗಲಾರ್ದು ಮೂಲ ಗುಂಪಾದ್ರು. ಇದೇ CT ರವಿಯವ್ರ ಪರಿಸ್ಥಿತಿ ಏನಾಯ್ತು? ಮೊನ್ನೆ ಚುನಾವಣೆಗೆ ಬಿದ್ದು ಆದ್ರು.
ಮೊನ್ನೆ ಒಳಗೆ ಚುನಾವಣೆ ಬಿದ್ದು ಹುಚ್ಚಿಡ್ದಿತ್ತು ಸಿ ಟಿ ರವಿಗೆ. ಯಡಿಯೂರಪ್ಪನವ್ರು ಬೇಕೋತ ಅಡ್ಡಾಡಿದ್ರು ಎಲ್ಲ ಕಡೆ. ಆಮೇಲೆ ಹೊಳ್ಳಿ ಏನು ಮಾಡಿದ್ರು, ಎಲ್ಲಿ ಗತಿ ಕಾಣಲಿಲ್ಲ. ಮತ್ತು ಹೊಳ್ಳಿ ಯಡಿಯೂರಪ್ಪಗೆ ಕಾಲು ಬಿದ್ದ MLC ಆದಂಥ ಸಿ ಟಿ ರವಿ ನಮಗೇನು ಕಲ್ಸಕ್ಕೆ ಬರ್ತಾರ? ನೀವು ಅಲ್ಲೇ ನಿಮ್ಮ ದಕ್ಷಿಣ ಕರ್ನಾಟಕದಿದ್ರೆ ಇಲ್ಲ ಉತ್ತರ ಕರ್ನಾಟಕ ಬೆಂಕಿ ಹಚ್ಚಾಕ ಬಂದ್ರೆ ಬೆಂಕಿ ಆಟ ಇಲ್ಲಿ ನಮ್ಮ ಬಿಜಾಪುರದಾಗ ನಡೆಯಂಗಿಲ್ಲ.